ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಜಾರಿಗೆ ಆಗ್ರಹಿಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ಸಭೆಯನ್ನ ನಡೆಸಿದ್ದಾರೆ ರೈತರು. ಸಚಿವರ ಜೊತೆ ಮಹದಾಯಿ ಹೋರಾಟಗಾರರ ಗೌಪ್ಯ ಸಭೆ ನಡೆದಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಯಲ್ಲಿ ಒಂದು ಸಭೆ ನಡೆದಿರುವಂತದ್ದು. ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಜಾರಿಗೆ ಆಗ್ರಹಿಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜೊತೆ ಸಭೆಯನ್ನ ನಡೆಸಿದ್ದಾರೆ ರೈತರು. ಸಚಿವರ ಜೊತೆ ಮಹದಾಯಿ ಹೋರಾಟಗಾರರ ಗೌಪ್ಯ ಸಭೆ ನಡೆದಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಯಲ್ಲಿ ಈ ಒಂದು ಸಭೆ ನಡೆದಿರುವಂತದ್ದು. ಮಹದಾಯಿ ಯೋಜನೆ ಜಾರಿ ಅನಗತ್ಯವಾಗಿ ವಿಳಂಬವಾಗ್ತಾ ಇದೆ. ಇದರ ಜೊತೆಗೆ ಗೋವಾ ಸಿಎಂ ಹೇಳಿಕೆ ನಂತರ ಮಹದಾಯಿ ಹೋರಾಟ ಚುರುಕುಗೊಂಡಿದೆ. ಇನ್ನು ಮಹದಾಯಿ ಜಾರಿ ಹೋರಾಟ ಸಮಿತಿ ಮುಂದಾಳತ್ವದಲ್ಲಿ ನಡೆದಿರುವಂತಹ ಸಭೆ ಇದು. ನಾವು ಹೋರಾಟ ಮಾಡಿದ ಮೇಲೆ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಸಮಯವನ್ನು ನಿಗದಿ ಮಾಡಿದರು. ಹೋರಾಟದಕ್ಕಿಂತ ಮುಂಚೆನೇ ನಾವು ಸಭೆ ಮಾಡಿದಾಗ ಭೇಟಿಯಾಗ್ರಿ ಅಂತ ಹೇಳಿದರು. ನಾವು ಹಾಗೆಲ್ಲ ಭೇಟಿ ಹಾಕಾಗಲ್ಲ, ಹೋರಾಟ ಮಾಡ್ತಿರ್ತೇವೆ. ತಾವು ತಮ್ಮ ಕೆಲಸ ಮಾಡಿರಿ, ತಾವು ಕೇಂದ್ರದಾಗ ಅಧಿಕಾರದಾಗಿದ್ದೀರಿ, ತಾವು ಅಲ್ಲಿ ವನ್ಯಜೀವಿ ಮಂಡಳಿಯಿಂದ ಏನು ನೀವೇ ನಿಗದಿ ಮಾಡಿದಂಥ ಒಬ್ಬ ಅಧಿಕಾರಿಗಳಿದ್ದಾರೆ, ಕಮಿಟಿ ಇದೆ, ಮಂತ್ರಿಗಳಿದ್ದಾರೆ, ನೀವು ಮಾತಾಡ್ಬೇಕಂತ ಹೇಳಿದ್ದೇವೆ. ಅವರು ಇಲ್ಲ ಮಾತಾಡಿದ್ದೇವೆ ಅಂತ ಹೇಳಿದ್ರು, ಆದರೂ ಕೂಡ ಅವ್ರನ್ನ ಸ್ಪಂದಿಸ್ತೇನೆ ಹೋರಾಟ ಮಾಡ್ತಿದ್ದೇವೆ. ನಿನ್ನೆ ಇವತ್ತು ಬರಬೇಕು ಭೇಟಿ ಆಗೋಣ ಅಂತ ಹೇಳಿದ್ರು. ಇವತ್ತು ಭೇಟಿಯಾಗಿದ್ದೇವೆ. ಒಟ್ಟಾರೆ ಚರ್ಚೆಯಲ್ಲಿ ರಾಜ್ಯ ಸರ್ಕಾರ ಒಂದು ಕೇಸನ್ನು ವಿಡ್ರಾಲ್ ಮಾಡ್ತಾಯಿದೆ ಅಂತ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಅವ್ರ ಜೊತೆಗೇನೋ ಒಂದು ಅಧಿಕಾರಿಗಳು ಮತ್ತು ವಕೀಲರ ಜೊತೆಗೆ ಒಂದು ಸಭೆ ಇದೆ, ಅವ್ರು ಮುಂದಿನ ವಾರ ಬರ್ತಾ ಇದ್ದಾರೆ ಅಂತಂದರು. ನಮಗೆ ನೀವು ಡೆಲ್ಲಿಗೆ ಬಂದರೆ ನಿಮಗೂ ಭೇಟಿ ಮಾಡಿಸ್ತೇವೆ ಅಂತ ಹೇಳಿದರು. ನಾವೇನು ಬರುವಂಥದ್ದು ಏನಿಲ್ಲ, ತಾವೇ ನಮ್ಮ ಜಿಲ್ಲೆಯ ಪ್ರತಿನಿಧಿ ಮತ್ತು ಕೇಂದ್ರದಾಗ ಅಧಿಕಾರದಾಗಿರೋದ್ರಿಂದ ತಮ್ಮ ಮಾತು ಮೀರುವಂಥವ್ರು ಯಾರೂ ಇಲ್ಲ. ತಾವು ದಯವಿಟ್ಟು ತಾವೇ ಮಾತಾಡಿಕೊಂಡು ಆ ಒಂದು ಎನ್ವೈರ್ಮೆಂಟಲ್ ಪರ್ಮಿಷನ್ ತೊಗೊಂಬರ್ಬೇಕಂತ ಹೇಳಿವೆ. ನಾನು ಪ್ರಯತ್ನ ಮಾಡ್ತೀನಿ. ರಾಜಕೀಯ ಒತ್ತಡ ಬೇಕೇ ಬೇಕಾಗ್ತದೆ. ತಾವು ಕೂಡ ಬಂದರೆ ಅನುಕೂಲ ಆಗ್ತದೆ. ಎಲ್ಲ ಒಂದು ಕಡೆ ಗೋವಾದವರು ಇಲ್ಲ ಅವರೇ ತಾವೇ ಮಾಡಿಕೊಂಡ್ರು ಅಂತೇಳಿ ಒಂದು ಇದು ಬರ್ಬೋದು. ಹಂಗಾಗಿ ತಾವು ಬಂದರೆ ತಮ್ಮ ಕಮಿಟಿಯವ್ರಿಗೆ ನಾ ಭೇಟಿ ಮಾಡಿಸ್ತೀನಿ ಅಂದ್ರೆ ನಾವು ಅಲ್ಲಿಗೆ ಹೋಗ್ಬೇಕಂತೇನಿಲ್ಲ, ಹೋಗುವಂಥದ್ದು ಏನಿಲ್ಲ. ಅವರೇ ಪ್ರಹ್ಲಾದ್ ಜೋಶಿ ಅವರೇ ತಮ್ಮ ನೇತೃತ್ವಕ್ಕೆ ತಾವೇ ಸಭೆ ಮಾಡಿಕೊಂಡು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ತರಬೇಕಂತೇಳಿ ನಾವು ತಮ್ಮ ಮಾಧ್ಯಮದ